ನಮಸ್ತೆ ಎಲ್ಲ ನನ್ನ ರೈತ ಮಿತ್ರರಿಗೆ. ನಾನು ಇವತ್ತು ಕುರಿ ಹಾಗೂ ಹಸು ಮತ್ತು ಓರಿಗಳ ಮಾರುಕಟ್ಟೆಗೆ ಹೋಗಿದ್ದೆ. ಇದು ಚಿತ್ರದುರ್ಗದ ಮಾರುಕಟ್ಟೆ. ನಾನು ಇಲ್ಲಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಯಾವ್ಯಾವ ಥರ ಓರಿಗಳು, ಹಸುಗಳು, ಕುರಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲೆಲ್ಲ ಓರಿಗಳು ನೋಡ್ತಾ ಇದ್ದೀರಲ್ಲ, ಇವು ವ್ಯವಸಾಯಕ್ಕೆ ಯೋಗ್ಯವಾದ ಓರಿಗಳಿವು. ನಿಮಗೆ ಒಂದು 60,000ದಿಂದನೂ ಸ್ಟಾರ್ಟ್ ಆಗ್ತವೆ. 1-1.5 ಲಕ್ಷದ ತನಕನೂ ಇದೆ ಇದರಲ್ಲಿ. ನಿಮ್ಗೆ ನಿಮ್ಮ ಅವಶ್ಯಕತೆ ಎಷ್ಟರ ಮಟ್ಟಿಗಿರೋ ಬೇಕು ಅನ್ನೋದ್ರ ಮೇಲೆ ನಿಮಗೆ ಆ ಊರುಗಳು ನೀವು ಸೆಲೆಕ್ಟ್ ಮಾಡ್ಬೋದು. ಎಲ್ಲ ಥರ ಬಂದಿರ್ತವೆ, ಬಟ್ ನೀವು ಸೂಕ್ತವಾಗಿ ಯೋಗ್ಯವಾದವನ್ನ ಆಯ್ಕೆ ಮಾಡ್ಕೊಂಡು ತಗೊಂಡು ಹೋಗ್ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೋಡ್ರಿ, ಇಲ್ಲೆಲ್ಲ ಹಸುಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಹಸುಗಳು ಬಂದಿದ್ದಾವೆ ಅಂತ ಇಲ್ಲೆಲ್ಲ ಇದಾವೆ ನೋಡ್ರಿ. ಅದೇ ರೀತಿ ಹೈನುಗಾರಿಕೆ ಮಾಡೋರಿಗೆ ಹಸುಗಳ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಮಾರ್ಕೆಟಿಗೆ ಬಂದು ಹಸ ತಗೊತೀನಿ ಅಂದರೆ ನೀವು ಹೈನುಗಾರಿಕೆಯಲ್ಲಿ 80% ಫೇಲ್ ಆದ್ರಿ ಅಂತಲೇ ಅರ್ಥ. ಯಾಕಂದರೆ ನೀವು 4 ಕಾಸು ದುಡಿಯೋದಕ್ಕೋಸ್ಕರ, ಹೈನುಗಾರಿಕೆ ಮಾಡೋದಕ್ಕೋಸ್ಕರ ನೀವು ಹಸುಗಳು ತಗೊಳೋದು. ನೀವು ಹಸುಗಳು ಯೋಗ್ಯವಾದ ತಗೊಬೇಕಂದ್ರೆ ನೀವು ಹಸ ನೋಡಿರ್ತೀರಲ್ಲ, ಅವನ್ನ 2 ಹೊತ್ತು ಕರಿಬೇಕು. ನೀವು ಒಂದು ರಾತ್ರಿ ಒಂದು ಹಗಲು ಕರೆದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬಂದು ತಗೊಂಡ್ರೆ ನಾಳೆ ನಿಮಗೆ ಅದರಿಂದ ಲಾಭ ಬರೋ ಚಾನ್ಸ್ ತುಂಬ ಇರುತ್ತೆ. ಅದೇ ರೀತಿ ಇಲ್ಲ, ಹೊಸ ಚೆನ್ನಾಗಿ ಕರೆಯುತ್ತೆ ಅಂತ ಬ್ರೋಕರ್ ಹೇಳಿದ್ದಾನೆ, ನಾನು ತಗೊಂಡು ಹೋಗ್ಬಿಡ್ತೀನಿ, ನನಗೆ ಹೊಸ ಕರಿದ 10 ಲೀಟ್ರ್ ಕರಿದು 10 ಲೀಟ್ರ್ ಕರಿದ ಹೊಸ ಚೆನ್ನಾಗಿ ಕಾಣ್ತೈತೆ ಅಂತ ನೀವು ಹೊಸ ತಗೊಂಡ್ರಿ ಅಂದರೆ ನಿಮ್ಮ ದುಡ್ಡು ಸಮೇತ ನಿಮ್ಮ ಹತ್ರ ನೆಕ್ಸ್ಟು ಬರಲ್ಲ. ವಾಪಸ್ ಮಾರಿದ್ರು ಅದನ್ನ ತಂದು ಮನೆ ಕಟ್ಕೊತೀರ, 1-2 ಕರಿತೀರ, ಅದ್ರ ಸಮಸ್ಯೆಗಳು ಗೊತ್ತಾಗುತ್ತೆ. ಮತ್ತೆ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗ್ತೀರಾ ಅಂದರೆ ನೀವು ಕೊಟ್ಟಿರೋದ್ರಾಗ ಅರ್ಧ ದುಡ್ಡಿಗೂ ಮಾರೋಕ್ಕಾಗಲ್ಲ. ನಾನು ರೈತರಿಗೆ ಹೈನುಗಾರಿಕೆ ಮಾಡೋ ರೈತರಿಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಹಸನ ನೀವು ತಗೊಬೇಕಂದ್ರೆ ಮಾರ್ಕೆಟಲ್ಲಿ ತಗೊಂಬೇಡ್ರಿ, ಹೆಚ್ಚಾಗಿ ಮಾರ್ಕೆಟಲ್ಲಿ ತಗೊಂಬೇಡ್ರಿ. ರೈತರು ಮನೆ ಬಾಗಿಲಿಗೆ ಹೋಗ್ರಿ, 1 ಹೊತ್ತು ಅಲ್ದಿರಿ 2 ಹೊತ್ತು ಹಾಲು ಕರೀರಿ. ನೀವು ಕರೆದು ನಿಮಗೆ ಅದು ಸಮಾಧಾನ ಆದರೆ ತಗೊಳ್ರಿ. ಯಾಕಂದರೆ ದುಡ್ಡು ಹಾಕೋ ಮಾತಾಗಿರುತ್ತೆ, ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಮುಂದೆ. ಈ ಟೈಮಾಗ ಏನೋ ಹೊಸ ತಗೊಬೇಕನ್ನೋ ಕ್ರೇಜ್ಗೆ ನಾವು ಹೋಗ್ಬಿಟ್ಟು ಅರ್ಜೆಂಟಿಗೆ ತಂದುಬಿಡ್ತೀವಿ ಅಂದ್ಕೊಳ್ರಿ. ನೆಕ್ಸ್ಟ್ ನಾವು ಅದ್ರ ಸಫರ್ ತುಂಬ ಪಡಬೇಕಾಗತ್ತೆ. ನಾನು ಅದಕ್ಕೆ ಸೂಕ್ಷ್ಮವಾಗಿರ್ರಿ. ಹೊಸ ತಗೊಬೇಕಾದ್ರೆ ತುಂಬ ಜವಾಬ್ದಾರಿಯಿಂದ ಸೂಕ್ಷ್ಮವಾಗಿ ಗಮನಿಸಿ ತಗೊಳ್ರಿ. ಯಾಕಂದರೆ 4 ದಿನ ನಿಮ್ಮ ಹತ್ರ ಹೊಸ ಇದ್ದು ನಿಮಗೆ ಅದು ಒಳ್ಳೇದಾಗಬೇಕು ಆ ಹೊಸಿನಿಂದ. ಆ ಥರ ಹಸುಗಳು ತಗೊಳ್ರಿ. ಮಾರ್ಕೆಟಲ್ಲಿ 80-90% ಮೋಸ ಮಾಡ್ತಾರೆ. ಕೆಚ್ಚಲು ಬಾವು ಬಂದಿರ್ತವೆ, ಮತ್ತೇನೋ ಸಮಸ್ಯೆ ಇರುತ್ತೆ, ಕಾಲ ಹೊಡೆಯುತ್ತೆ, ಮತ್ತೇನೋ ಕಾಯಿಲೆ ಇರುತ್ತೆ, ಏನೋ ನುಂಗಿರುತ್ತೆ, ಏನೋ ಹುಳ ಮುಟ್ಟಿರುತ್ತೆ, ಈ ಥರ ತುಂಬ ಇರ್ತಾವೆ ನೋಡ್ರಿ ಮಾರ್ಕೆಟಲ್ಲಿ. ಈ ಥರ ಎಲ್ಲ ಹಸುಗಳು ಬಂದಿದ್ದಾವಲ್ಲ, ಇದರಲ್ಲಿ ಯಾರೋ ಒಬ್ಬ ಕಾಯಕ್ಕಾಗದಲ್ಲೇ ಹೊಡ್ಕೊ ಬಂದಿರ್ತಾನೆ, ಯಾವುದೋ ಒಂದು ಒಳ್ಳೆ ಹಸ ಸಿಗುತ್ತೆ. ಬಟ್ ನಾನು ನಿಮ್ಗೆ ಹೈನುಗಾರಿಕೆ ಮಾಡಿ ನಾನು ಅದ್ರಾಗೆ ದುಡಿಮೆ ಮಾಡಿದ್ನಿ ಅನ್ನೋರು ಮಾತ್ರ ಮಾರ್ಕೆಟೆಲ್ಲ ತಗೊಬಿಡ್ರಿ. ನಮ್ಮ ಮನೆಗೆ 1 ಲೀಟ್ರ್ ಕರೆದ್ರೆ ಸಾಕಪ್ಪ, ಮನೆ ಮಕ್ಕಳಿಗೆ ಹಾಲಾದರೆ ಸಾಕು ಅನ್ನೋರು ತಗೊಳ್ರಿ. ಅದ್ರಾಗ ಏನು ತೊಂದರೆ ಇಲ್ಲ, ಕಮ್ಮಿ ರೇಟ್ಗೆ ಸಿಗ್ತವೆ, ತಗೊಳ್ರಿ. ನಿಮ್ಗೆ ಸರಿ ಕರಿಲಿಲ್ಲ ಅಂದರೆ ಮಾರ್ರಿ, ಅದ್ರಾಗೇನು ಸಮಸ್ಯೆ ಆಗಲ್ಲ. ಅದೇ ಹೈನುಗಾರಿಕೆ ಮಾಡ್ತೀನಿ ಅನ್ನೋರು ಮಾತ್ರ ತಗೊಂಬೇಡ್ರಿ. ಇನ್ನೊಂದು, ಯೋಗ್ಯವಾದ ಹಸುಗಳ್ನ ತಗೊಂಡ್ರೆ ಮಾತ್ರ ಹೈನುಗಾರಿಕೆಗೆ ಸಕ್ಸಸ್ಫುಲ್ ಆಗೋಕ್ಕಾಗೋದು. ಮೇನು ನೀವು ದುಡ್ಡು ಹಾಕೋದು ಮುಖ್ಯ ಆಗಲ್ಲ, ನೀವು ಎಷ್ಟು ಲಕ್ಷದ ಹಸ ತತ್ತೀರ ಅನ್ನೋದು ಮುಖ್ಯ ಆಗಲ್ಲ, ನೀವು ಯಾವ ತಳಿ ಹಸ ತತ್ತೀರ ಅನ್ನೋದು ಮುಖ್ಯ ಆಗಲ್ಲ. ಹಸು ಫಸ್ಟು ಕ್ವಾಂಟಿಟಿ 2 ಕರೆಕ್ಟಾಗಿ ನೀಡ್ತಿದ್ಯಾ, ಹಸು ಆರೋಗ್ಯವಾಗಿದೆಯಾ, ಹಸು ಹಾಲು ನೀಟಾಗಿ ಕರೆಯುತ್ತಾ, ಕಾಲಾಗಿ ಹೊಡೆಯಲ್ವಾ. ಯಾಕಂದರೆ ಹೆಣ್ಮಕ್ಳು ಕರಿಯರು ಇರ್ತಾರೆ, ಮತ್ತೊಬ್ಬರು ಕರಿಯರು ಇರ್ತಾರೆ. ಹಂಗಾಗಿ ನೀವು ಜವಾಬ್ದಾರಿಯಿಂದ ಹಸುಗಳು ತರಬೇಕು. ಹಸುಗಳ್ನ ಸುಮ್ಮನೆ ಹೋಗಿ ತರಬೇಡ್ರಿ. ಇಷ್ಟು ಹಸಿನ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ಕುರಿಗಳು ತರಕ್ಕೆ ಹೋಗ್ತೀರಾ. ಕುರಿಗಳು ತರಕ್ಕೆ ಹೋದಾಗ ನೀವು ಕುರಿ ಅಂದರೆ ಪಟ್ಲಿಗಳು ತರಕ್ಕೆ ಹೋಗ್ತೀರಾ, ಸಾಕೋದಕ್ಕೋಸ್ಕರ ಪಟ್ಲಿಗಳು ತರಕ್ಕೆ ಹೋಗ್ತೀರಾ. ಪಟ್ಲಿಗಳು ತರಕ್ಕೆ ಹೋದಾಗ ನನ್ನ ಹತ್ರ ಕಮ್ಮಿ ದುಡ್ಡು ಐತೆ, ಇದಕ್ಕೆ ತಗೊಂಡೋಗೋಣ ಅಂತ ತರಬೇಡ್ರಿ. 5 ರೂಪಾಯಿ ಜಾಸ್ತಿ ಆಗಲಿ, ನೆತ್ತಿ ಮೇಲೆ ಒಂದು ಸ್ವಲ್ಪನೇ ಆಗಲಿ ಕೋಡ್ ಬಂದಿರ್ತಾವಲ್ಲ, ಆ ಥರ ಪಟ್ಲಿಗಳು ತಗೊಳ್ರಿ. ಅದೇ ರೀತಿ ಪಟ್ಲಿಗಳು ಆರೋಗ್ಯವಾಗಿದ್ದಾವ ಇಲ್ಲ, ಓಡಾಡ್ತಾವೋ ಇಲ್ಲ, ಅವು ಆಕ್ಟಿವಾಗಿ ಮೆಲ್ಕ್ ಆಗ್ತಿದ್ದಾವೋ ಇಲ್ಲ, ನೀರು ಕುಡಿಸ್ಕೊಂಡು ಬಂದಿರ್ತಾರೆ, ಕಾಲು ಇಟ್ಕೊಂಡು ನೀರು ಬಂದಿರ್ತಾರೆ, ಅದನ್ನೆಲ್ಲ ಗಮನಿಸ್ರಿ. ಹಸುಗಳು ಮರಿಗಳು ಆಕ್ಟಿವ್ ಆಗಿದ್ದಾವ ಅನ್ನೋದು ಫಸ್ಟ್ ನೋಡ್ಕೊಳ್ರಿ. ಮರಿಗಳೆಲ್ಲ ಆಕ್ಟಿವ್ ಆಗಿದ್ದಾದ್ಮೇಲೆ ಓಕೆ, ಈ ಮರಿ ನಮಗೆ ಚೆನ್ನಾಗಿ ಬರುತ್ತಾ ಅಂತ ನೋಡ್ರಿ. ಅಲ್ಲಿ ಬ್ರೋಕರ್ಗಳು ಇರ್ತಾರಲ್ಲ, ತಲೆ ಕೆಡಿಸ್ಬಿಡ್ತಾರೆ ಮಾರ್ಕೆಟಲ್ಲಿ. ತುಂಬ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ನೀವು ಪಟ್ಲಿಗಳನ್ನು ತಗೊಬೇಕು. ನೀವು ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಪಟ್ಲಿಗಳು ತಗೊಬೇಕು. ಸ್ವಲ್ಪ ನೆತ್ತಿ ಮೇಲೆ ಕೋಡ್ ಬಂದಿರ್ತಾವಲ್ಲ, ಆ ಥರದವು ತಗೊಳ್ರಿ. ಸ್ವಲ್ಪ ಜಂಪ್ ಆಗಿರೋವೇ ತಗೊಳ್ರಿ. ಯಾಕಂದರೆ 500 ರೂಪಾಯಿ ಜಾಸ್ತಿ ಹಾಕೋದು ಮುಖ್ಯ ಆಗಲ್ಲ, ನಾಳೆ ನಿಮ್ಗೆ ಅದು 2-3 ಸಾವಿರ ಲಾಭ ಮಾಡಿಕೊಡುತ್ತೆ.
ಈಗ 5,000 ರೂಪಾಯಿ ನೀವು ಪಟ್ಲಿ ತಗೊಂಡು ಹೋಗಿದ್ದೀರಾ ಅಂದರೆ 5-6 ತಿಂಗಳು ಸಾಕಿದ್ದೀರಾ ಅಂದರೆ ಒಂದು 15,000 ಹೋಗಬೇಕು. ಅವಾಗ ನಿಮಗೆ ಒಂದು 7-8 ಸಾವಿರ ಲಾಭ ಸಿಗುತ್ತೆ. ಅದು ಮೇಯಿಸಿದ್ದು, ಅದು ಕಾಳು, ಅದು ಇದು ಮತ್ತೊಂದು ಹಾಕಿ. ಅದರಿಂದ ನಾನು ನಿಮ್ಗೆ ಹೇಳೋದೇನೆಂದರೆ ಸ್ವಲ್ಪ ಯೋಗ್ಯವಾದ ಪಟ್ಲಿಗಳು ತಗೊಳ್ರಿ. ಈಗ ನಿಮ್ಗೆ ಹಬ್ಬ ಗಿಬ್ಬ ಅಂತ ಏನೇನೋ ಇತ್ತು ಅಂದರೆ ಮಾರ್ಕೆಟ್ಗೆ ಹೋಗಿ ನೀವು ಕುರಿಗಳ್ನ ತಗೊಬೋದು. ಯಾಕಂದರೆ ಇಲ್ಲಿ ನೀವು ಶೆಡ್ ಹತ್ರ ಹೋದರೆ ನಿಮಗೆ ಕಣ್ಣಿಗೆ ಕಾಣೋವಷ್ಟೇ ಕುರಿ, ಅವನು ಇಲ್ಲೇ ಬಿಟ್ಟರೆ ಬೇರೆ ಕುರಿ ಇಲ್ಲ ಅಂತ ಎಲ್ಲೂ ತಗೊಳಲ್ಲ ಇವರು ಅಂತ ಹೇಳ್ಬಿಟ್ಟು ಅವ್ನು ಡಿಮ್ಯಾಂಡ್ ಮಾಡ್ತಾನೆ. ಶೆಡ್ ಹತ್ರ ಹೋದರೆ, ಕುರಿ ಸಾಕಿರ್ತಾನಲ್ಲ ಅವನ ಹತ್ರ ಹೋದರೆ. ಅದೇ ರೀತಿ ಮಾರ್ಕೆಟ್ ಹತ್ರ ಹೋದರೆ ತುಂಬ ಬಂದಿರ್ತವೆ. ತುಂಬ ಬಂದಾಗ ನಿಮಗೆ ಬೇಕಾದವು, ನಿಮ್ಮ ಬೆಲೆಗೆ ಬೇಕಾದವು, ನಿಮ್ಗೆ ಅವಶ್ಯಕತೆ ಎಷ್ಟೈತೋ ಅಷ್ಟೊಂದು ತಗೊಳ್ಬೋದು. ಮತ್ತು ಎಲ್ಲ ರೀತಿ ಉಳಿತಾಯ ಆಗುತ್ತೆ. ಮಾರ್ಕೆಟಲ್ಲಿ ಹೋಗಿ ತಗೊಳ್ರಿ. ಅದೇ ರೀತಿ ಈಗ ಓರಿಗಳು ನೋಡ್ತಾ ಇದ್ದೀರಲ್ಲ, ನೋಡಿ ಓರಿಗಳು ನೋಡ್ತಾ ಇದ್ದೀರ, ನೋಡೋದಕ್ಕೆ ಎಷ್ಟು ಚೆಂದ ಇವು. ಏನು ಗೊತ್ತಾ, ಓರಿಗಳ್ನ ನಾವು ಈ ಫ್ಯಾಷನ್ನಿಗೂ ಮಾಡ್ತೀವಿ. ಕೆಲವೊಬ್ರು ಖುಷಿಗೋಸ್ಕರ ಓರಿ ಕಟ್ತಾರೆ, ಕೆಲವೊಬ್ರು ವ್ಯವಸಾಯಕ್ಕೋಸ್ಕರ ಓರಿ ಕಟ್ತಾರೆ. ಆ ರೀತಿ ನಿಮಗೆ ಏನಕ್ಕೆ ಬೇಕು ಅಷ್ಟು ತಲೆಗೆ ಥಿಂಕ್ ಮಾಡಿ. ನಮಗೆ ಖುಷಿಗೋಸ್ಕರ ಬೇಕಂದರೆ ನಿಮ್ಮ ಇಷ್ಟ, ಅದು ಯಾವ ರೇಟಿಂದಾದರೂ ತಗೊಳ್ರಿ. ಇನ್ನೊಂದು ಮಾಡಿ, ಈ ವ್ಯವಸಾಯಕ್ಕೆ ಬೇಕಂದರೆ ವ್ಯವಸಾಯಕ್ಕೆ ಯೋಗ್ಯವಾದವನ್ನ ತಗೊಳ್ರಿ. ನೋಡ್ರಿ ಆರೋಗ್ಯವಾಗಿದ್ದಾವ, ಈಗ ವಿಚಾರ ಮಾಡಿರಿ, ನೀಟಾಗಿ ಇನ್ಫಾರ್ಮೇಷನ್ ತಗೊಂಡು ಓರಿಗಳು ತಗೊಳ್ರಿ. ಮಾರ್ಕೆಟ್ಗೆ ಹೋಗಿದ್ದೀನಿ ನೋಡ್ರಿ, ಇಲ್ಲೆಲ್ಲ ಮಾರ್ಕೆಟಲ್ಲಿ ಇದ್ದಾವೆ, ಎಲ್ಲ ಥರದವು ಇದ್ದಾವೆ. ಇಷ್ಟು ಮಾಹಿತಿ ನಾನು ನೀಡಿದ್ದೀನಿ. ಇದು ಚಿತ್ರದುರ್ಗದ ಸಂತೆ ನೋಡ್ರಿ. ಕುರಿ ಮತ್ತು ಹಸು ಹಾಗೂ ಮತ್ತು ಓರಿ ಮಾರ್ಕೆಟ್ ಇದೆಲ್ಲ. ಇಲ್ಲಿ ಪ್ರತಿ ಸೋಮವಾರನೂ ಮತ್ತು ಪ್ರತಿ ಗುರುವಾರ, ಅಂದರೆ ಸೋಮವಾರ ಓರಿ ಹಸು ಸಿಗ್ತದೆ ಮತ್ತು ಕುರಿನೂ ಸಿಗ್ತದೆ. ಅದೇ ರೀತಿ ಗುರುವಾರ ಬರೀ ಕುರಿ ಮಾರ್ಕೆಟ್, ಕುರಿ ಮೇಕೆ ಈ ಥರ, ಕುರಿ ಮೇಕೆ ಮತ್ತು ಪಟ್ಲಿ ಈ ಥರ ಎಲ್ಲ ಬರ್ತದೆ. ಈ ರೀತಿ ಮಾರ್ಕೆಟಲ್ಲಿ ನಿಮಗೆ ಕುರಿ ಮೇಕೆ ಹಸು ಓರಿಗೆ ಯಾವುದೇ ರೀತಿ ಸಲಕರಣೆ ಬೇಕಂದ್ರೂ ಈ ಮಾರ್ಕೆಟಲ್ಲಿ ಸಿಗ್ತವೆ. ಅದು ಗುರುವಾರ ಸಿಗ್ತವೆ. ಗುರುವಾರ ಸಂಪೂರ್ಣವಾಗಿ ಮಾರ್ಕೆಟಲ್ಲಿ ಎಲ್ಲ ಸಿಗ್ತವೆ. ನಾನು ಸೋಮವಾರ ಬಂದಿದ್ದೀನಿ, ಇಲ್ಲಿ ನೋಡ್ತಿದ್ರೆ ಹಗ್ಗ ಅವು ಇವು ಇದ್ದಾವೆ. ಬಟ್ ಗುರುವಾರ ಮಾತ್ರ ಪ್ರತಿಯೊಂದು ಸಿಗ್ತವೆ, ಇಲ್ಲಿ ತಗೊಂಡು ಹೋಗ್ಬೋದು. ಇಲ್ಲಿ ಇಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.